ಈ ಮದ್ವೆ ನಡಿಬಾರ್ದು ಅತ್ತೆ. ಯಾಕೆ ನಡಿಬಾರ್ದು? ನನ್ ಮಗನ್ನ ನೀನ್ ಮದ್ವೆ ಮಾಡ್ಕೊಳಕ್ಕ? ಹಾ ಅಲ್ಲ, ರಾಜಲಕ್ಷ್ಮಿನ ಈ ಶೌರ್ಯ ಸರ್ ಮದ್ವೆ ಮಾಡ್ಕೊಳ್ಳೋದಕ್ಕೆ. ಹೌದಾ? ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಅಣ್ಣ, ಅತ್ತಿಗೆ, ಅಮ್ಮ, ಶಿವರಾಜು, ಪಾರ್ವತಿ ಎಲ್ರು ನೋಡಿ, ಇವಳು ಏನ್ ಹೇಳ್ತಾ ಇದ್ದಾಳೆ ಕೇಳಿಸ್ಕೊಳ್ಳಿ. ಈ ಮಿಟಕ್ಲಾಡಿ ಆಡ್ತಾ ಇರೋ ಮಾತುಗಳು ಹೇಗಿದೆ ನೋಡಿ. ನನ್ನ ಮಗ ಇವಳು ಬೇಕು, ಅದಕ್ಕೆ ಈ ಮದುವೆ ನಿಲ್ಬೇಕು. ಡೈರೆಕ್ಟ್ ಆಗಿ ಮದ್ವೆ ನಿಲ್ಸಿದ್ರೆ ಇವಳ ತಲೆ ಮೇಲೆ ಬರುತ್ತೆ ಅನ್ನೋ ಕಾರಣಕ್ಕೆ ದೊಡ್ಡದಾಗಿ ಪರ ವಹಿಸ್ಕೊಂಡು ಇವನನ್ ಮದ್ವೆ ಗಂಡನ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದಿದ್ದಾಳೆ. ಅಪಾರ್ಥ ಮಾಡ್ಕೋತಿದ್ದೀರಾ ಅತ್ತೆ ನೀವು? ನಿನ್ನನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು ಕಣೆ. ಆದ್ರೆ ನಮ್ಮ ಮನೆಯವರು ನಿನ್ನನ್ನು ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನೀನು ಅಮೆರಿಕ ಹಾವು ಅಂತ ಗೊತ್ತಿಲ್ಲದೆ ರಾಮಾಪುರದ ಹಾಲ್ ಹಾಕಿ ಸಾಕ್ತಾ ಇದ್ದಾರೆ ನಿನ್ನನ್ನ. ಈಗ ಬಂದು ನಿನ್ನ ನಿಜ ಸ್ವರೂಪ ಹೊರಕ್ ಹಾಕಿ ಮದ್ವೆ ನಿಲ್ಸಿ ರಾಜಲಕ್ಷ್ಮಿ ಜೀವನಕ್ಕೆ ವಿಷ ಚುಮ್ತಾ ಇದೆಯಲ್ಲ, ಅದ್ ಎಲ್ರಿಗೂ ಅರ್ಥ ಆಗತ್ತೆ ಬಿಡು. ಏನತ್ತಿಗೆ? ಅತ್ತೆ, ನಿಮ್ ಕಾಲ್ ಹಿಡ್ಕೋತೀನಿ, ಸ್ವಲ್ಪ ಸುಮ್ನೆ ಇರ್ತೀರಾ? ನಿಜ ಏನು ಅಂತ ಹೇಳೋಕ್ ಬಿಡ್ತೀರಾ? ಏನೇ ನಿಜ? ಏನೇ ಆ ನಿಜ? ಪದ್ಮಾ, ಆದ್ಯ, ಏನಾ ನಿಜ? ದೊಡ್ಡಪ್ಪ, ರಾಜಲಕ್ಷ್ಮಿ ಇಷ್ಟಪಟ್ಟು ಈ ಮದ್ವೆನ ಮಾಡ್ಕೋತಾ ಇಲ್ಲ. ಶೌರ್ಯ ಸರ್ ಮೇಲಿರೋ ಕೋಪದಿಂದಾನೇ ಈ ಮದ್ವೆಗೆ ಒಪ್ಕೊಂಡಿದ್ದಾಳೆ. ಇದೇನಾ ನಿಜ? ಇದೆಲ್ರಿಗೂ ಗೊತ್ತಿರೋ ನಿಜ ತಾನೇ ಆದ್ಯ. ಮನೆ ಅಳಿಯಾಗೋದಕ್ಕೆ ಒಪ್ತೇ ಇದ್ದಾಗ ಶೌರ್ಯನ್ ತಂದೆ ತಾಯಿ ಈ ಮದ್ವೆ ಬೇಡ ಅಂತ ಹೇಳಿ ಹೋಗಿದ್ದಕ್ಕೆ ತಾನೆ ರಾಜಿ ಮದ್ವೆ ಬೇಡ ಅಂದಿದ್ದು.